ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬರ್ಲಿ ಬರ್ದೇ ಹೋಗ್ಲಿ, ಫ್ಲಡ್ ಆಗಲಿ ಆಗದೆ ಹೋಗ್ಲಿ, ಹಣ ಬಂದ್ಬಿಡುತ್ತೆ. ಎವ್ರಿ 4 months ಹಣ ರಾಜ್ಯ ಸರ್ಕಾರಕ್ಕೆ, ಎಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದನ್ನು ಯುಟಿಲೈಸ್ ಮಾಡ್ಬೋದು ನೀವು. ಮತ್ತು ಬರ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ NDRF ಅಡಿಯಲ್ಲಿ ಏನೇನು ಕಾಮಗಾರಿಗಳನ್ನು ತೆಗೆದುಕೊಳ್ಬೋದು, ಯಾವ್ಯಾವ ಕೆಲಸ ಮಾಡ್ಬೋದು. ಮತ್ತು ಹಣ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿ ಇದೆ ಒಂದು. ಅದು ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬರ ಬಂದಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಎಲ್ಲದಕ್ಕೂ ಅವರು ಮೀಟಿಂಗ್ ಮಾಡಿ ಹಣನ ಬಿಡುಗಡೆ ಮಾಡ್ತಾರೆ. ಆ ಸಮಿತಿಗೆ ನಿಮ್ಮ ಮನವಿ ಹೋಗ್ಬೋದು. ಬರ ಅಂತ ಡಿಕ್ಲೇರ್ ಮನವಿ ಹೋದರೆ ಅವರು ಒಂದು ನಿಯೋಗ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಒಂದು ನಿಯೋಗ ಕಳಿಸ್ತಾರೆ. ಅವ್ರು ಬಂದು ಎಲ್ಲೆಲ್ಲಿ ಈ ಥರ ಬರ ಬಂದಿದೆ ಅದರ ಬಗ್ಗೆ ವರದಿ ಕೊಡ್ತಾರೆ. ಇಷ್ಟು ಅನಾಹುತ ಆಗಿದೆ, ಇಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡ್ತಾರೆ. ಅದರಿಂದ ನೀವು ಘೋಷಣೆ ಮಾಡಿಲ್ಲ ಅಂದರೆ ಈ ಯಾವುದು ಹಣ ಬರೋದೇ ಇಲ್ಲ, ಡಿಲೇ ಆಗುತ್ತೆ. ನಿಮ್ಮ ಬೇಗ ಬಿಡುಗಡೆ. ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಸಮಸ್ಯೆ ಏನು ಅಂದರೆ, ಘೋಷಣೆ ಆದರೆ ಹಣ ಬಿಡುಗಡೆ ಮಾಡಬೇಕಲ್ಲ ರಾಜ್ಯ ಸರ್ಕಾರ. ಈ SDRF ಏನೇನು ಯೂಸ್ ಮಾಡ್ಕೊಂಬಿಟ್ಟವ್ರು ಗೊತ್ತಿಲ್ಲ. ಇವ್ರ ಹಣ, ಕೇಂದ್ರ ಸರ್ಕಾರದ ಹಣ ಯಾರ್ಯಾರಿಗೆ ಏನೇನು ಯೂಸ್ ಮಾಡ್ಬಿಟ್ಟವ್ರು ಗೊತ್ತಿಲ್ಲ. ಆ ಭಯ. ಘೋಷಣೆ ಮಾಡಿದ ತಕ್ಷಣ ಪರಿಹಾರಕ್ಕೆ ರೈತರು ಮನವಿ ಕೊಡ್ತಾರೆ, ಅರ್ಜಿ ಕೊಡ್ತಾರೆ, ನಮ್ಮ ಹೊಲಕ್ಕೆ ಬನ್ನಿ ನೋಡಿ ಅಂತ ಹೇಳಿ ಮನವಿ ಸಲ್ಲಿಸ್ತಾರೆ. ಈ ಕಾಟ ಯಾಕೆ ಅಂತೇಳಿ ಡೆಲ್ಲಿ ಟೂರ್ ಹಾಕೊಂಡು ಡೆಲ್ಲಿ ಕಡೆ ಹೊರಟೋಗ್ತಾರೆ ಅಷ್ಟೇ. ಸರಿ, ಕೇಂದ್ರ ಸರ್ಕಾರದಿಂದ ಇನ್ನೂ ಬಿಡುಗಡೆ ಆಗಿಲ್ಲ. ಅದು ಹೇಳ್ತಾನೆ ಇದ್ದಾರೆ, ಏನು ಖರ್ಚು ಮಾಡಿದ್ದೀರಾ ಅಂತ. ಇನ್ನೂ ಸರ್ಟಿಫಿಕೇಟೇ ಕೊಟ್ಟಿಲ್ಲಲ್ಲ. ಡೇಟ್ ಎಲ್ಲ ಕೊಟ್ಟಿದ್ರೆ ಅದು ಕೂಡ ಕೊಟ್ಟಿಲ್ಲ. ಕೊಟ್ಟಿದ್ರು ಬಿಡುಗಡೆ ಮಾಡು. ಯಾವಾಗ ಕೊಟ್ಟರು, ಯಾವ ಟೈಮಲ್ಲಿ ಕೊಟ್ಟರು, ಏನು ಅನ್ನೋದು ಬಿಡುಗಡೆ ಮಾಡಿ. ರಾಜ್ಯದ ಜನತೆ ಗೊತ್ತಾಗ್ತದೆ. ಜನಕ್ಕೆ ಗೊತ್ತಾಗಬೇಕಲ್ಲ. ನೀವು ನೆನ್ನೆ ಬಿಡುಗಡೆ ಮಾಡಿದ್ರು, ಒಂದು ತಿಂಗಳಿಂದ ಬಿಡುಗಡೆ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ. ರಾಜ್ಯದ ಜನ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಸ್ಮಾಲ್ ಅಮೌಂಟ್ ಅಲ್ಲ ಸರ್, 2,100 ಕೋಟಿ. ಅದದ್ದೇ ನಾನು ಹೇಳ್ತಾ ಇರೋದು. ಇದೆ ಅಂತಲ್ಲ, ಪೆಂಡಿಂಗು ಇದು ಇದೆ. ಜಲ್ ಜೀವನ್ ಮಿಷನ್ದು ಬೇಕಾದಷ್ಟು ಪೆಂಡಿಂಗ್ ಇದೆ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇನ್ನ. ಜಲ್ ಜೀವನ್ ಮಿಷನ್ದು ಕೊಟ್ಟೇ ಇಲ್ಲ ಇನ್ನ. UD ಕೊಟ್ಟಿಲ್ಲ. ಎಲೆಕ್ಷನ್ನೇ ಮಾಡಿಲ್ಲಲ್ಲ. ಎಲೆಕ್ಷನ್ ಮಾಡಿಲ್ಲ ಅಂದ್ರೆ ಇವ್ರ ಕಾಂಗ್ರೆಸ್ ಪಾರ್ಟಿನೇ ಇದ್ದಾಗ ಎಲ್ಲಿ ಎಲೆಕ್ಷನ್ ಮಾಡಲ್ಲ ಲೋಕಲ್ ಬಾಡಿ, ಅಲ್ಲಿಗೆ ಹಣನೇ ಬಿಡುಗಡೆ ಆಗಲ್ಲ. ನೀವು ಎಲೆಕ್ಷನ್ನೇ ಮಾಡಿಲ್ಲಲ್ಲ, ಹಣ ಬಿಡುಗಡೆ ಎಲ್ಲಿಂದ ಬರ್ತದೆ ನಿಮಗೆ? ಎಲೆಕ್ಷನ್ ಲೋಕಲ್ ಬಾಡೀಸ್. ಏನು ರಾಹುಲ್ ಗಾಂಧಿ ಮತ್ತು ಆಮ್ ಆದ್ಮಿ ಎಣ್ಣೆ ಸಿಗಕ್ಕಾಯ್ತು, ಈಗೆಲ್ಲ ಒಂದಾವಟ. ಮೋದಿ ಸರ್ಕಾರದ ವಿರುದ್ಧ ಸುಳ್ಳು ಆಪಾದನೆಗಳನ್ನು ಮಾಡಿ ಧರಣಿ ಮಾಡಿದಾರಲ್ಲ. ಈಗಾಗಲೇ ಮೋದಿ ಸರ್ಕಾರ SIT ರಚನೆ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸಿದ್ದಾರೆ. ಇವ್ರಿಗೆ ಅದು ಬೇಕಿಲ್ಲ. ಇಲ್ಲಿ ರಾಜಕೀಯ ಮಾಡಬೇಕಷ್ಟೇ. ಯಾಕೆ ಅಂದರೆ ಮೂಲೆ ಗುಂಪು ಆಗ್ಬಿಟ್ಟಿದ್ರು. ವೆಸ್ಟ್ ಬೆಂಗಾಲ್ ಸೋತ ಮೇಲೆ, ಅಸ್ಸಾಂ ಸೋತ ಮೇಲೆ, ತಮಿಳ್ನಾಡು ಸೋತ ಮೇಲೆ ಎಲ್ಲ ಮೂಲೆ ಗುಂಪು ಆಗೋಗ್ಬಿಟ್ಟಿದ್ರು. ಅದರಿಂದ ಹೊರಬರಕ್ಕೆ ಮಾಡಿರುವಂಥ ಒಂದು ನಾಟಕ ಇದು. ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ದೊಡ್ಡ ಹೋರಾಟ ಆಯಿತು. ಲಾಠಿ ಚಾರ್ಜ್ ಮಾಡಿದ್ರಿ. ಈಗ ಹೆಂಗೆ ಲಾಠಿ ಚಾರ್ಜ್ಗೆ ಖಂಡನೆ ಮಾಡ್ತಾ ಇದ್ರಲ್ಲ, ಲಾಠಿ ಚಾರ್ಜ್ ಬಗ್ಗೆ ಖಂಡನೆ. ನಾನೇ ಹೋಗಿದ್ದೆ ಹುಬ್ಳಿ ಧಾರವಾಡಗೆ. ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಕಾಳಜಿ ಅಂದ್ರಲ್ಲ. RCB 11 ಜನ ಸತ್ತೋದ್ರಲ್ಲ, ಅವಾಗೆಲ್ಲ ಹೋಗಿತ್ತು ನಿಮ್ಮ ಕಾಳಜಿ? ರಾಹುಲ್ ಗಾಂಧಿ ಅವರೇ, 11 ಜನ ಅಮಾಯಕ ವಿದ್ಯಾರ್ಥಿಗಳು ಸಾವನ್ನಪ್ಪದ್ರಲ್ಲ, ಅವಾಗ ಎಲ್ಲೋಗಿತ್ತು ನಿಮ್ಮ ಕಾಳಜಿ? ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಅಂತೆ.
ಅಲ್ಲಾದರೂ ಜೈಲಿಗೆ ಹಾಕಿದ್ರು ಯಾರು ನರೇಂದ್ರ ಮೋದಿ ನೀಟಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಿಡಲ್ಲ ಅಂತಲೂ ಹೇಳಿದ್ದಾರೆ, ಜೈಲಿಗೆ ಹಾಕೋದು. ನೀವೆಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ. ವ್ಯತ್ಯಾಸ ಅಷ್ಟೇ, ನೀವು ಕಾಂಗ್ರೆಸ್ಗೂ BJPಗೆ ಇರೋ ವ್ಯತ್ಯಾಸ. ನೀವೆಲ್ಲ ಕ್ಲೀನ್ ಚಿಟ್. ಮತ್ತೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಕಮಿಷನರ್ನ, ಪೊಲೀಸ್ ಕಮಿಷನರ್ನ? ತಪ್ಪು ಮಾಡೇ ಇಲ್ಲ ಅಂದರೆ ಸಸ್ಪೆಂಡ್ ಯಾಕೆ ಮಾಡಿದ್ರಿ ಪೊಲೀಸ್ ಕಮಿಷನರ್? ಈಗೆಲ್ಲ ಕ್ಲೀನ್ ಚಿಟ್ ಯಾಕೆ ಕೊಟ್ರಿ? ಅಂದರೆ 11 ಜನರ ಸಾವಿಗೆ ಯಾರು ಕಾರಣ ಹೇಳ್ಬೇಕಲ್ಲ ಸರ್ಕಾರ. ಫೋಟೋ ಶೂಟ್ ಮಾಡ್ಕೊಂಡವ್ರ ಕಾರಣನ, ಹೆಂಡತಿ ಮಕ್ಕಳೆಲ್ಲರ ಪೆರೇಡ್ ಮಾಡಿ ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ನಿಂತ್ಕೊಂಡು ಕೇಕೆ ಹಾಕೊಂಡು ನಗ್ನಗ್ತಾ ನಿಂತಿದ್ರಲ್ಲ, ಅದು ಕಾರಣನ ಹೇಳಿ. ಅದರಿಂದ ಮೋದಿಯವ್ರ ಬಗ್ಗೆ ಮಾತಾಡೋ ಅಂತ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಫಸ್ಟ್ ಈ 11 ಜನದ್ದು ಉತ್ತರ ಕೊಡಬೇಕು. ಮತ್ತು ಹುಬ್ಳಿ ಧಾರವಾಡದಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಅದಕ್ಕೆ ಉತ್ತರ ಕೊಡಿ ನೀವು ಫಸ್ಟು. ಏನು ಪ್ರಧಾನಮಂತ್ರಿ ಮನೆ ಮುಂದೆ ಏನು ಪ್ರತಿಭಟನೆ ಮಾಡಿದ್ದಾರೆ, ಅದು ಒಳ್ಳೆಯ ಸಂಸ್ಕೃತಿ ಅಲ್ಲ. ರಿಸ್ಟ್ರಿಕ್ಟೆಡ್ ಏರಿಯಾ ಅದು. ಪ್ರಧಾನಮಂತ್ರಿ ಯಾರೇ ಇರ್ಬೋದು, ಮಾಡಿರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ. ನರೇಂದ್ರ ಮೋದಿ ಬಂದ ಮೇಲೆ MBBS ಸೀಟ್ಗಳನ್ನು 51,000 ಇದ್ದಿದ್ದನ್ನ 1,36,000ಕ್ಕೆ ಏರಿಕೆ ಮಾಡಿದ್ದಾರೆ MBBS ಸೀಟ್. PG ಸೀಟ್ಗಳನ್ನು 31,000 ಇದ್ದಿದ್ದು 1,01,700 ಜಾಸ್ತಿ ಮಾಡಿದ್ದಾರೆ. ವೈದ್ಯಕೀಯ ಕಾಲೇಜುಗಳು 387 ಇದ್ದಿದ್ದು ಅದನ್ನು 780 ಮಾಡಿದ್ದಾರೆ. ಅಂದರೆ ನೀಟ್ ವಿಚಾರದಲ್ಲಿ ಮೋದಿಯವರು ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ಆ ಹೊಟ್ಟೆ ಉರಿಯಿಂದ ಇವತ್ತು ಈ ನೀಟ್ ವಿಚಾರವಾಗಿ ಕಾಂಗ್ರೆಸ್ ಅವರು ಏನು ರಾಜಕಾರಣ ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ಇವತ್ತು ನಾನು ಕೂಡ ನನ್ನ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಹೋಗ್ತೀನಿ ನಾನು. ಮೊದಲೇ ಹೇಳಿದ್ರೆ ಪೊಲೀಸರು ಈಗಲೇ ಬಂದು ಕಾಯ್ತಾ ಇದ್ದಾರೆ, ಈಗಲೇ ಬಂದು ಕಾಯ್ತಾವ್ರೆ, ವಿಧಾನಸೌಧಕ್ಕೆ ಬಂದು ಕಾಯ್ತಾವ್ರೆ. ಅದಕ್ಕೆ ಯಾರ್ಯಾರು ಹೋಗ್ತಾ ಇದ್ದಾರೆ ಸರ್? ನಾನು, ನಮ್ಮ ಎಲ್ಲ MLAಗಳು, ನಮ್ಮ ಕಾರ್ಯಕರ್ತರು, MLCಗಳು ಎಲ್ಲರೂ ಕೂಡ ಸರ್ ಹೋಗಕ್ಕೆ ಬಿಟ್ಟಿಲ್ಲ ಅಂತ ಅಲ್ಲೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ತಡೆದಿದ್ದಾರೆ. ಕಂಟೋನ್ಮೆಂಟ್ ಹತ್ರನೇ ತಡೀತಾ ಇದ್ದಾರೆ ಅಂತ. ಸರ್ ನಿಮ್ಮ ಇಂಟೆನ್ಷನ್ ಏನು ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಈ ಥರ ದೇಶ ದ್ರೋಹಿಗಳಿಗೆ ಜಿರ್ಲೆ ಅಂತೇಳಿ ಒಂದು ಪಾರ್ಟಿ ಮಾಡ್ಕೊಂಡು ಅಮೇರಿಕಾದಲ್ಲಿ ಕೂತ್ಕೊಂಡು ಅಮೇರಿಕಾ ದುಡ್ಡಿಸ್ಕೊಂಡು ಚೈನಾ ದುಡ್ಡಿಸ್ಕೊಂಡು ಹೋರಾಟ ಮಾಡೋರ ಪರವಾಗಿ ಬೆಂಬಲ ಕೊಟ್ಟಿದ್ದೀರಲ್ಲ. ಮತ್ತು ಪ್ರಧಾನಮಂತ್ರಿಗೆ ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟ್ ಏನಕ್ಕಿರೋದು? ಚರ್ಚೆ ಮಾಡೋಕ್ಕಿರೋದು. ಸಮಸ್ಯೆಗಳೇನಿದೆ ಅಲ್ಲಿ ಚರ್ಚೆ ಮಾಡಬೇಕು, ಡಿಬೇಟ್ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಅದು ಬಿಟ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗಪ್ಚಿಪ್. ಯಾಕಂದರೆ ಅಲ್ಲಿ ಉತ್ತರ ಕೊಡೋಕ್ಕೆ 100 ಜನ ನಿಂತಿದ್ದಾರೆ ಅಲ್ಲಿ BJP ಅವರು. ಅಲ್ಲಿ ಉತ್ತರ ತಗೊಳಕ್ಕೆ ಅಂದರೆ ನಿಮಗೆ ಡಿಬೇಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವರಿಗೆ ಡಿಬೇಟ್ ಮಾಡೋ ಯೋಗ್ಯತೆ ಇಲ್ಲ. ಬೀದಿಯಲ್ಲಿ ಮಾತ್ರ ನಿಂತ್ಕೊಂಡು ನಾಟಕ ಆಡೋ ಯೋಗ್ಯತೆ ಇದೆ ಅವ್ರಿಗೆ. ಎಲೆಕ್ಟ್ ಮಾಡಿರೋದು ಒಬ್ಬ ಪಾರ್ಲಿಮೆಂಟ್ನ ಎಲೆಕ್ಟ್ ಮಾಡೋ ಜನ ಪಾರ್ಲಿಮೆಂಟಲ್ಲಿ ನಮ್ಮ ಬಗ್ಗೆ ಸಮರ್ಥವಾಗಿ ವಾದ ಮಾಡು ಅಂತ, ಬೀದಿಯಲ್ಲ. ಅದರಿಂದ ಈ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಿದಂಥ ರಾಹುಲ್ ಗಾಂಧಿ ವಿರುದ್ಧವಾಗಿ ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆಯನ್ನು ಹಾಕ್ತಾ ಇದೆ. ಅಧಿಕಾರಿಗಳ ಫಿಲಪ್ ಮಾಡಬೇಕು ಅಂತೆಲ್ಲ ಪ್ರಪೋಸಲ್ ಹೋಗಿತ್ತಲ್ಲ, ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದೆ. ವಿಧಾನಸಭೆಯಲ್ಲೂ ಕೂಡ ನಾನು ಅದಕ್ಕೆ ಧ್ವನಿ ಎತ್ತಿ ಅದರ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಸುಮಾರು 1.5 ಗಂಟೆಗಳ ಕಾಲ ನಾನು ಮಾತಾಡಿದ್ದೀನಿ. ಆ ದಾಖಲೆಗಳು ಇಟ್ಕೊಂಡು ಅದು ಹಾಗೇ ಉಳಿಬೇಕು. ಮೈಸೂರು ಮಹಾರಾಜರು ಹಿಂದೆ ಅದನ್ನು ಪ್ರಾರಂಭ ಮಾಡಿದ್ರು, ಒಂದು ಫ್ಲೈಯಿಂಗ್ ಸ್ಕೂಲು. ಅದು ಬೆಂಗಳೂರಿಗೆ ಹೆಮ್ಮೆಯ ಫ್ಲೈಯಿಂಗ್ ಸ್ಕೂಲು ಹಾಗೇ ಉಳಿಬೇಕು. ಅದನ್ನು ಕಬಳಿಕೆ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದೆ.
ಈಗ ಸರ್ ಮತ್ತೆ ಅಲ್ಲಿ ಟ್ರೈನಿಂಗ್ ಹಾರಾಟ ಶುರು ಮಾಡಿದೆ. ಫ್ಲೈಟ್ಗಳು ಟ್ರೈನಿಂಗ್ ಫ್ಲೈಟ್ ಹಾರಾಟ ಶುರು ಮಾಡಿದೆ. ಒಂದು ಒಳ್ಳೆಯದಾಗಿದೆ. ಅದಕ್ಕೆ ನಮ್ಮ ಹೋರಾಟಕ್ಕೆ ಜಯ ಸಂದಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.